ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಂಥದ್ದೊಂದು ಘಟನೆಯನ್ನು ನೀವೆಂದೂ ಕೂಡ ಕೇಳಿರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಭಾವಿಸ್ತೀನಿ. ಬರೋಬ್ಬರಿ 9 ದಿನಗಳಾಯಿತು ಕಾಕಿನಾಡಿನ ಟುನಿ ಮಂಡಲದ 2 ವರ್ಷದ ಜಾನ್ವಿ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗ್ತಾ ಇಲ್ಲ. ಅಚ್ಚರಿ ಎನ್ನುವಂತೆ ಆ ಮಗುವಿನ ತಲೆ ಕೂದಲು ಸಿಕ್ಕಿದೆ. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು. ಇನ್ನೂ ಆಘಾತಕಾರಿಯಾದಂಥ ಸುದ್ದಿ ಏನಂದರೆ, ಜಾನ್ವಿ ಕೇಸ್ನಲ್ಲಿ GPS ಟ್ರ್ಯಾಕರ್ನ ಅಳವಡಿಸಿ ಕಾಡಿಗೆ ಕಳಿಸಿ ಕಾರ್ಯಾಚರಣೆ ಮಾಡಲಿಕ್ಕೆ ಶುರು ಮಾಡಿದಂಥ ಪೊಲೀಸ್ನವರಿಗೆ ಆ ಶ್ವಾನದ ಸಾವಿಂದ ಮತ್ತೊಂದು ಶಾಕ್ ಎದುರಾಗಿರೋದು. ನಿರಂತರವಾಗಿ 80 ಕಿಲೋಮೀಟರ್ ಅಲೆದಾಡಿದಂಥ ಶ್ವಾನ ಅಚ್ಚರಿ ಎನ್ನುವಂತೆ ಸಾವನ್ನಪ್ಪಿದೆ. ಹಾಗಾದರೆ ಈ ಶ್ವಾನಕ್ಕೇನಾದರೂ ಯಾರಾದರೂ ವಿಷಪ್ರಾಶನ ಮಾಡಿಸಿದ್ರಾ, ಇಲ್ಲ ಮಗುವಿನ ತಲೆ ಕೂದಲು ಪತ್ತೆಯಾಗಿರೋದ್ರಿಂದ ಯಾರಾದರೂ ಈ ಕ್ಷುದ್ರ ಪೂಜೆಗಳು ಮಾಟ ಮಂತ್ರಗಳು ಅವನ್ನೇನಾದರೂ ಮಾಡಲಿಕ್ಕೆ ಮುಂದಾಗಿದ್ರ ಅನ್ನೋ ಆತಂಕ ಎದುರಾಗಿರೋದು. ಈ ಕೇಸ್ನಲ್ಲಿ ಏನಿದೆ ಅಪ್ಡೇಟ್ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಕಾಕಿನಾಡ ಜಿಲ್ಲೆಯ ಟುನಿ ಮಂಡಲದಲ್ಲಿ ಜಾನ್ವಿ ಜ್ಞಾನೇಶ್ವರಿ ಅಂತಲೂ ಕೂಡ ಕರಿತೀವಿ, ನಾಪತ್ತೆಯಾಗಿ ಇವತ್ತಿಗೆ ಜೂನ್ 15, 2026 ಸರಿಯಾಗಿ 9 ದಿನ ಕಳೆದೋಯಿತು. ನಿನ್ನೆಯವರೆಗೂ ಕೂಡ ಜೂನ್ 14ರವರೆಗೂ ಕೂಡ ಪೊಲೀಸ್ನವರು ದಟ್ಟ ಅರಣ್ಯದಲ್ಲಿ 8 ದಿನಗಳ ಕಾಲ ಸತತವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವುದೇ ಪ್ರಯೋಜನಗಳಾಗ್ತಾ ಇಲ್ಲ. ಇವತ್ತಿಗೆ 9 ದಿನ ಆಯಿತು. ಪೊಲೀಸ್ನವರು, ರಕ್ಷಣಾ ಸಿಬ್ಬಂದಿ, ಗ್ರಾಮಸ್ಥರು ಆತಂಕದಿಂದಲೇ ಇಂಚಿಂಚು ಜಾಗವನ್ನು ಜಾಲಾಡ್ತಾ ಇದ್ದಾರೆ. ಮಗು ನಾಪತ್ತೆಯಾದ ದಿನದಿಂದ ತಾಯಿಗೋಳು ಹೇಳುವಂತಿಲ್ಲ, ಕೌಳು ಹಿಂಡುವಂತಿದೆ. ಇಡೀ ಗ್ರಾಮ ಮಗುವಿನ ಭವಿಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದೆ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮನೆಯಿಂದ ತಂದೆಯನ್ನು ಹುಡುಕಿ ತೋಟದ ಕಡೆ ಹೋದಂಥ ಮಗು ಜಾನ್ವಿ, ಆಕೆ ಹಿಂದೆಯೇ ಹೋಗಿ 3 ದಿನಗಳ ನಂತರ ಮನೆಗೆ ವಾಪಸ್ಸಾಗಿದ್ದಂಥ ಸಾಕು ನಾಯಿ. ಇದೀಗ ಇಡೀ ಪ್ರಕರಣಕ್ಕೆ ಈ ಶ್ವಾನದ ಸಾವು ಕೂಡ ಬಿಗ್ ಟ್ವಿಸ್ಟನ್ನು ಕೊಡ್ತಾ ಇರೋದು. 3 ದಿನಗಳ ನಂತರ ವಾಪಸ್ಸಾಗಿದ್ದಂಥ ನಾಯಿ ವಿಚಿತ್ರವಾಗಿ ಬೊಗಳ್ತಾ ಇತ್ತು, ಕಂಡವರ ಮೇಲೆ ಎಗರಾಡ್ತಾ ಇತ್ತು. ಏನೋ ರಹಸ್ಯವನ್ನು ಹೇಳಲಿಕ್ಕೆ ಅಪಹಪಿಸ್ತಾ ಇದೆ ಅಂತ ಅಂದುಕೊಂಡಿದ್ರು ಎಲ್ಲರೂ ಕೂಡ. ಪೊಲೀಸ್ನವರು ಒಂದು ಬುದ್ಧಿವಂತಿಕೆಯನ್ನು ತೋರ್ತಾರೆ. GPS ಟ್ರ್ಯಾಕರ್ನ ಅಳವಡಿಸ್ತಾರೆ, ಏನಾದರೂ ಉಪಯೋಗ ಆಗಬಹುದು ಅಂತ. ಆದರೆ ಅದೆಲ್ಲ ಕಾರ್ಯತಂತ್ರಗಳು ವಿಫಲವಾಗಿವೆ. GPS ಟ್ರ್ಯಾಕರ್ನ ಅಳವಡಿಸಿ ಮಗು ಇರೋ ಜಾಗಕ್ಕೆ ಅದು ಕರೆದೊಯ್ಯಬಹುದು ಅಂತ ಹೇಳಿ ಪೊಲೀಸ್ನವ್ರು ಭಾವಿಸಿದ್ರಲ್ವ. ಅದಾದ ಮೇಲೆ ತೀವ್ರವಾಗಿ ಮನೆಗೆ ವಾಪಸ್ಸಾಗಿದ್ದಂಥ ನಾಯಿ ಅಸ್ವಸ್ಥಗೊಂಡ್ಬಿಟ್ಟಿತ್ತು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದಂತೆ ಜೂನ್ 13 ಅವತ್ತು ಸಾವನ್ನಪ್ಪಿರೋದು ಆ ಶ್ವಾನ. ಒಂದು ಕಡೆ ಮಗುವನ್ನು ಕಿಡ್ನಾಪ್ ಮಾಡಿದವರೇ ಸಾಕ್ಷಿ ನಾಶ ಮಾಡಲಿಕ್ಕೆ ನಾಯಿಗೆ ಏನಾದರೂ ವಿಷಪ್ರಾಶನ ಮಾಡಿದ್ರಾ, ಆ ರೀತಿಯಾಗಿ ಏನಾದರೂ ಅದರ ಪ್ರಾಣವನ್ನು ತೆಗೆದ್ರಾ, ಒಂದು ಬಲವಾದಂಥ ಶಂಕೆ ವ್ಯಕ್ತವಾಗ್ತಾ ಇರೋದು. ಈಗಾಗಲೇ ಶ್ವಾನದ ಮರಣೋತ್ತರ ಪರೀಕ್ಷೆ PM ರಿಪೋರ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಅದರ ರಿಪೋರ್ಟ್ ಬಂದಿಲ್ಲ. ಅದರ ರಕ್ತದ ಮಾದರಿಗಳನ್ನು ವಿಶಾಖಪಟ್ಟಣನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ. ವರದಿ ಬಂದರ ನಂತರವಷ್ಟೇ ಈ ಒಂದು ಶ್ವಾನದ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಬಟ್ ಪ್ರಾಥಮಿಕ ವರದಿಗಳ ಪ್ರಕಾರ ಕಂಟಿನ್ಯೂ ಆಗಿ 80 ಕಿಲೋಮೀಟರ್ ಅದು ಟ್ರಾವೆಲ್ ಮಾಡಿರೋದು ಶ್ವಾನ ಇಡೀ ಕಾಡಿನಾದ್ಯಂತ. ಒಂದು ಕಡೆ ಅದು ವಾಪಸ್ಸಾದ ನಂತರ ಕೂಡ ಸರಿಯಾಗಿ ಆಹಾರವನ್ನು ಕೂಡ ಸೇವನೆ ಮಾಡಿಲ್ಲ. ಒಂದು ನಿರ್ಜಲೀಕರಣ ಕೂಡ ಇರಬಹುದು ಅಂತಲೂ ಕೂಡ ಒಂದು ಅನುಮಾನ. ಆದರೆ PM ರಿಪೋರ್ಟ್ ಬಂದ ಮೇಲೆ ಇದಕ್ಕೆಲ್ಲವೂ ಕೂಡ ಒಂದು ತೆರೆ ಬೀಳುತ್ತೆ. ಸ್ನೇಹಿತರೆ ನೋಡಿ, ಪ್ರಸ್ತುತ ಸ್ಥಳೀಯ ಪೊಲೀಸ್ನವರೊಂದಿಗೆ NDRFನವ್ರು ಇದ್ದಾರೆ, SDRFನವ್ರು ಇದ್ದಾರೆ. 30ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಟ್ಟು 400ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿ ತಲಾಶ್ ಮಾಡ್ತಾ ಇದ್ದಾರೆ. ಮಗುವಿನ ಮನೆಯ ಸುತ್ತಮುತ್ತ, ತೋಟದ ವ್ಯಾಪ್ತಿ, ಟೋಟಲ್ ಆ ಊರಿನ ಸುತ್ತಮುತ್ತ ಕಾಡು, 38 CCTV ಕ್ಯಾಮ್ರಾಗಳು ಎಲ್ಲವನ್ನೂ ಕೂಡ ಡಾಕ್ಯುಮೆಂಟ್ಸ್ನ ಕಲೆ ಹಾಕಿ ಸರ್ಚ್ ಮಾಡ್ತಾ ಇರೋದು. ಅರಣ್ಯದ ಕಣಿವೆಗಳಲ್ಲಿ ಮನುಷ್ಯರು ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಸಾಧ್ಯವಾಗದ ಜಾಗಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಡ್ವಾನ್ಸ್ ಡ್ರೋನ್ ಕ್ಯಾಮ್ರಾ ಬಳಸ್ತಾ ಇದ್ದಾರೆ, ಥರ್ಮಲ್ ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದಾರೆ. ರಾತ್ರಿ ಹೊತ್ತು ಏನಾದರೂ ಮಗುವಿನ ಥರದ ಆಬ್ಜೆಕ್ಟ್ ಸಿಕ್ಕರೆ ಅದು ಥರ್ಮಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ತೋಟಗಳು, 500 ಎಕರೆ ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸ್ತಾ ಇರೋದು. ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಬಳಸಲಾಗ್ತದೆ. ಆದರೆ ವಿಚಿತ್ರ ಎನ್ನುವಂತೆ ಮಗು ನಾಪತ್ತೆಯಾದ ಸ್ವಲ್ಪ ಆ ಸ್ಥಳದ ದೂರದಲ್ಲೇ ಮಗುವಿನ ತಲೆ ಕೂದಲು ಪತ್ತೆಯಾಗಿರೋದು. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಯಾರಾದರೂ ಕ್ಷುದ್ರ ಪೂಜೆಯನ್ನು, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಕರಿತೀವಲ್ವ, ಅದಕ್ಕೋಸ್ಕರವಾಗಿ ಅಪಹರಿಸಿದ್ರಾ ಅನ್ನೋ ಆತಂಕ ಮೂಡಿರೋದು. ನಿಮಗೆ ಮಗು ನಾಪತ್ತೆಯಾದಂಥ ಈ ಪಾಮ್ ಆಯಿಲ್ ತೋಟದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ತಂತಿ ಬೇಲಿ, ಆ ಫೆನ್ಸ್ ಇರುತ್ತಲ್ವ, ಹಾಕಿರ್ತಾರಲ್ವ, ಅದ್ರ ಕೊಕ್ಕಿಗೆ ಮಗುವಿನ ತಲೆ ಕೂದಲು ಸಿಗಾಕೊಂಡಿದೆ. ಅದು ಪತ್ತೆಯಾಗಿದೆ. ಆದರೆ ಮಗುವಿನ ಬೇರೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ. ತನಿಖಾ ವರದಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಹೇಳೋ ಪ್ರಕಾರ ಅದೇ ಮುಳ್ಳು ತಂತಿಯ ಬೇಲಿಗೆ ಮಗುವಿನ ತಲೆ ಕೂದಲಿನ ಜೊತೆಗೆ ಸಾಕು ನಾಯಿಯ ಕೂದಲು ಸಹ ಸಿಗಾಕೊಂಡಿದೆ. ಪೊಲೀಸ್ನವರು ಈ ಕೂದಲನ್ನು ಕೂಡ ವಶಪಡಿಸ್ಕೊಂಡು ಮಗುವಿನ ತಂದೆ ಗಣೇಶ್ ಮತ್ತು ತಾಯಿಗೆ ತೋರಿಸಿದಾಗ ಅವರು ಕೂಡ ಹೌದು, ಇದು ನಮ್ಮ ಮಗು ಜಾನ್ವಿಯದ್ದೇ ತಲೆ ಕೂದಲು ಅಂತ ಹೇಳಿ ಪ್ರಾಥಮಿಕವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಈ ಕೂದಲು ಮತ್ತು ನಾಯಿಯ ರೋಮ್ಗಳು ಒಂದೇ ಜಾಗದಲ್ಲಿ ಸಿಕ್ಕಿರೋದ್ರಿಂದ ಪೊಲೀಸ್ನವರು ಪ್ರಮುಖವಾಗಿ
ಒಂದಿಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇರೋದು. ಯಾರಾದರೂ ಅಪಹರಣಕಾರರು ಈ ಮಗುವನ್ನು ಎತ್ಕೊಂಡು ಹೋಗುವಾಗ ಮಗು ತಪ್ಪಿಸ್ಕೊಳ್ಳಿಕ್ಕೆ ಒದ್ದಾಡಿರ್ಬೋದು, ಅಥವಾ ಬಲವಂತವಾಗಿ ಬೇಲಿ ದಾಟಬೇಕಾದ್ರೆ ಮಗುವಿನ ಕೂದಲು ಅಥವಾ ಅದನ್ನು ರಕ್ಷಣೆ ಮಾಡಲಿಕ್ಕೆ ಹೋದಂಥ ನಾಯಿಯ ಕೂದಲು ಕೂಡ ಅಲ್ಲಿ ಸಿಗಾಕೊಂಡಿರ್ಬೋದು ಅನ್ನೋ ಒಂದು ಶಂಕೆ. ಇನ್ನು ಒಂದು ಕಡೆ ವೈಲ್ಡ್ ಅನಿಮಲ್ ಅಟ್ಯಾಕ್ ಮಾಡಿರ್ಬೋದು, ಅಂದರೆ ಆ ಜಾಗದಲ್ಲಿ ನರಿ ಅಥವಾ ಇನ್ಯಾವುದೋ ಕಾಡು ಪ್ರಾಣಿಗಳು ಮಗುವಿನ ಮೇಲೆ ದಾಳಿ ಮಾಡಲಿಕ್ಕೆ ಕೊಂಡೊಯ್ಯಬೇಕಾದ್ರೆ ಬೇಲಿಗೆ ಸಿಗಾಕೊಂಡು ಕೂಡ ಈ ರೀತಿಯಾಗಿ ಆಗಿರ್ಬೋದು ಅನ್ನೋ ಆತಂಕವನ್ನು ಕೂಡ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರೋದು. ನಿಮಗೆ ಮಗುವಿನ ಕೂದಲು ನಿಜವಾಗಿಯೂ ಕೂಡ ಮಗುವಿನಿದ್ದ ಅಥವಾ ಇಲ್ವಾ ಅನ್ನೋದನ್ನು ವೈಜ್ಞಾನಿಕವಾಗೂ ಕೂಡ ಖಚಿತಪಡಿಸ್ಕೊಳ್ಳಿಕ್ಕೆ ಪೊಲೀಸ್ನವರು ಆ ಕೂದಲಿನ ಮಾದರಿಗಳನ್ನು DNA ಮತ್ತು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಫಾರೆನ್ಸಿಕ್ ಲ್ಯಾಬ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮಗುವಿನ ಬಟ್ಟೆಗಳು ಮತ್ತು ಯಾವುದೇ ಆಭರಣಗಳು, ಕಾಲ್ಗೆಜ್ಜೆ ಕೂಡ ಹಾಕಿದ್ಲಂತ ಅವಳು ಮಗು. ಆದರೆ ಆ ಜಾಗದಲ್ಲಿ ಯಾವುದೂ ಕೂಡ ಸಿಗದೇ ಇರೋ ಕಾರಣವಾಗಿ ಜಾನ್ವಿ ಇನ್ನೂ ಕೂಡ ಜೀವಂತವಾಗಿಯೇ ಇರಬಹುದು ಅನ್ನೋ ಭರವಸೆಯೊಂದಿಗೆ ಪೊಲೀಸ್ನವರು ಆ ಬೇಲಿಯ ಸುತ್ತಮುತ್ತಲು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಶೋಧ ಕಾರ್ಯವನ್ನು ಮತ್ತಷ್ಟು ಚುರುಕುಗೊಳಿಸಿದರು. ಆದರೆ ಯಾವುದೂ ಕೂಡ ಸಾಧ್ಯವಾಗಿಲ್ಲ. ನಮಗೆ ಜೂನ್ 6ನೇ ತಾರೀಕು ನಾಪತ್ತೆಯಾಗಿದ್ದು. ಯಾಕೆ ಈ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಾನು ಹೇಳಿದೆ ಅಂದರೆ, ಆ ಸಮಯದಲ್ಲಿ ಅಮಾವಾಸ್ಯೆ ದಿನಗಳ ಹತ್ತಿರ ಇದ್ದ ಕಾರಣ ಯಾರಾದರೂ ಮೂಢನಂಬಿಕೆಯಿಂದ ಗುಪ್ತನಿಧಿ ಅಥವಾ ಬೇರೆ ಯಾವುದೋ ದುಷ್ಟಶಕ್ತಿಗಳ ಆರಾಧನೆಗೋಸ್ಕರ ಈ ಒಂದು ಜಾನ್ವಿಯನ್ನು ಕರೆದುಕೊಂಡೋಗಿ ಅಪಹರಣ ಮಾಡಿ ಈ ರೀತಿಯ ಬಲಿ ಕೊಡಲಿಕ್ಕೂ ಕೂಡ ಮುಂದಾಗಿರ್ಬೋದು ಅನ್ನೋ ಥರದ ಚರ್ಚೆಗಳು. ಒಂದು ಕಡೆ ವಿಚಿತ್ರ ಜಾಗದಲ್ಲಿ ಕೂದಲು ಪತ್ತೆಯಾಗಿರೋದ್ರಿಂದ, ಅಂದರೆ ಕಾಡಿನ ಮುಳ್ಳು ತಂತಿಯ ಬೇಲೆ ಕೊಕ್ಕಿಗೆ ಮಗುವಿನ ತಲೆ ಕೂದಲು ಮತ್ತು ಸಿಗಾಕೊಂಡಿರೋದ್ರಿಂದ, ಮತ್ತು ಮಗುವಿನ ಯಾವುದೇ ಬಟ್ಟೆ ಚಪ್ಪಲಿ ಗೆಜ್ಜೆಗಳು ಸಿಗದೇ ಇರೋದ್ರಿಂದ ಇದನ್ನು ಡಬಲ್ ಮಾಡಿರೋದು, ಈ ಥರದ್ದು ಸಾಧ್ಯತೆಗಳು ಕೂಡ ಇರಬಹುದು ಅಂತ. ಇನ್ನೊಂದು ಕಡೆ ಈ ನಿಗೂಢವಾಗಿ ಸಾಕು ನಾಯಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರೋದು. ಮಗುವಿನ ಜೊತೆ ಹೋಗಿತ್ತು, 3 ದಿನಗಳ ನಂತರ ಮರಳಿ ಬಂತು, ವಿಪರೀತವಾಗಿ ಭಯಗೊಂಡಿತ್ತು, ಆಹಾರ ಕೂಡ ಮುಟ್ಟುತ್ತಾ ಇರಲಿಲ್ಲ, ನಿಗೂಢವಾಗೂ ಕೂಡ ಸಾವನ್ನಪ್ತು. ಒಂದು ವೇಳೆ ಇದೇ ಕ್ಷುದ್ರ ಪೂಜೆ ಮಾಡ್ತಕ್ಕಂಥವ್ರು ನಾಯಿಗೇನಾದರೂ ವಿಷವನ್ನು ಉಣಿಸಿರಬಹುದು, ಅಥವಾ ತಾಂತ್ರಿಕ ಶಕ್ತಿಗಳಿಗೆ ಹೆದರಿ ನಾಯಿ ಕೂಡ ಪ್ರಾಣವನ್ನು ಕಳೆದುಕೊಂಡಿರಬಹುದು, ಅದಕ್ಕೋಸ್ಕರವಾಗಿ ಅದು ಬೆದರಿರಬಹುದು ಅಂತಲೂ ಕೂಡ ಗ್ರಾಮಸ್ಥರು ಆ ರೀತಿಯಾಗಿ ನಂಬುವಂತೆಯೂ ಕೂಡ ಮಾಡ್ತಾ ಇದೆ. ಅನೇಕರು ಅಲ್ಲೆಲ್ಲ ಒಂದು ರೀತಿಯಾಗಿ ಜ್ಯೋತಿಷಿಗಳು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿ ವಾಮಾಚಾರ ಮಾಡೋರಿಗೂ ಕೂಡ ಒಂದು ರೀತಿಯಾದಂಥ ಕಥೆಗಳನ್ನು ಕಟ್ತಾ ಇದ್ದಾರೆ. ಒಂದು ಆತಂಕ ಸ್ಥಳೀಯರಲ್ಲಿ. ಈ ತೋಟ ಮತ್ತು ಅರಣ್ಯದ ಒಳಭಾಗದಲ್ಲಿ ಕೆಲವರು ರಹಸ್ಯವಾಗಿ ತಾಂತ್ರಿಕ ಪೂಜೆಗಳನ್ನು ಮಾಡ್ತಾರೆ ಅನ್ನೋ ದೂರುಗಳು ಹಿಂದೆಯೂ ಕೂಡ ಇದ್ದಿದ್ದರಿಂದ, ಅದನ್ನು ಮಾಧ್ಯಮಗಳ ಮುಂದೆ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರೋದ್ರಿಂದ ಈ ಕೇಸ್ನಲ್ಲಿ ಇನ್ನಷ್ಟು ತೀವ್ರವಾದಂಥ ಭಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಸ್ನೇಹಿತರೆ, ಪೊಲೀಸ್ನವ್ರು ಕೇವಲ ಈ ಕ್ಷುದ್ರ ಪೂಜೆಯ ವದಂತಿಗಳನ್ನಷ್ಟೇ ನಂಬೇನು ಕೂತಿಲ್ಲ. ಅವರು ಬೇರೆ ಬೇರೆ ಆ್ಯಂಗಲ್ಗಳಲ್ಲೂ ಕೂಡ ತನಿಖೆ ಮಾಡ್ತಾಯಿದ್ದಾರೆ. ಒಂದು ಈ ಆಸ್ತಿ ಅಥವಾ ವೈಯಕ್ತಿಕ ದ್ವೇಷ ಏನಾದರೂ ಇದೆಯಾ ಅಂತ, ಮಗುವಿನ ತಂದೆಯ ಸ್ನೇಹಿತರು ಅಥವಾ ಪರಿಚಿತರು ಯಾರಾದರೂ ಕಾರಣ ವಿಚಾರವಾಗಿ ನಡೆದಂಥ ಗಲಾಟೆ, ಒಂದು ಕಾರಣ ವಿಚಾರವಾಗಿ ಒಂದು ಸಣ್ಣ ಗಲಾಟೆ ನಡೆದಿತ್ತಂತ ಅವ್ರ ವಿಚಾರದಲ್ಲಿ, ಅವ್ರ ಫ್ಯಾಮಿಲಿಯಲ್ಲಿ. ಸೊ ಇದರಿಂದನೂ ಕೂಡ ಆಗಿರಬಹುದು ಅಂತ. ಅಥವಾ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಯಾರಾದರೂ ಮಗುವಿನ ಕಿಡ್ನಾಪ್ ಮಾಡಿ ಈ ರೀತಿಯಾಗಿ ಮಾಡಿರ್ಬೋದಾ ಅನ್ನೋ ಥರ ಚರ್ಚೆ. ಪೊಲೀಸರು ಕ್ಲಿಯರಾಗಿ ಹೇಳಿದ್ದಾರೆ, ಸಾರ್ವಜನಿಕರು ಯಾವುದೇ ಆಧಾರ ರಹಿತ ಈ ಮಾಟ ಮಂತ್ರದ ವದಂತಿಗಳನ್ನು ನಂಬಿ ಕಾನೂನು ಕೈಗೆತ್ಕೊಳ್ಬೇಡಿ ಅಂತಲೂ ಕೂಡ ಕಾಕಿನಾಡ ಪೊಲೀಸ್ನವ್ರು ಮನವಿ ಮಾಡ್ಕೊಳ್ತಾ ಇದ್ದಾರೆ. DNA ಮತ್ತು ನಾಯಿಯ ವೆಸೇರಾ ವರದಿ ಏನು ಬಂದ ಬಳಿಕ ಇನ್ನಷ್ಟು ಸತ್ಯಾಂಶ ಕೂಡ ಹೊರಗೆ ಬರುತ್ತೆ ಏನಾಗಿರಬಹುದು ಅಂತ. ಮಗುವಿನ ತಾಯಿ ಭವಾನಿ ಅವರು ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಒಂದು ಕಡೆ ಕೌಟುಂಬಿಕ ಮತ್ತು ಆಸ್ತಿ ಕಲಹದ ಹಿನ್ನೆಲೆಯಲ್ಲೂ ಕೂಡ ಯಾರಾದರೂ ಈ ರೀತಿಯಾಗಿ ಮಾಡಿರ್ಬೋದು ಅನ್ನೋ ಥರದ್ದು ಮಾತನ್ನು ಹೇಳಿದ್ರು. ನನ್ನ ಮಗಳನ್ನು ಯಾರೋ ಅಪರಿಚಿತರು ಕದ್ದಿಲ್ಲ, ನಮ್ಮ ಕುಟುಂಬಕ್ಕೆ ಹತ್ತಿರ ಇರ್ತಕ್ಕಂಥ ಪರಿಚಿತರೆ ಕೆಲವು ವ್ಯಕ್ತಿಗಳು ಸೇರ್ಕೊಂಡು ಈಗ ಮಾಡಿರ್ಬೋದು ಅಂತ. ಆದರೆ ಪೊಲೀಸ್ನವರು ಆ ಆ್ಯಂಗಲ್ನಲ್ಲೂ ಕೂಡ ಒಂದಿಷ್ಟು ಜನರನ್ನ ತನಿಖೆ ಮಾಡ್ತಾ ಇದ್ದಾರೆ. ಯಾವುದೋ ಹಗೆತನ ಮನಸ್ಸನ್ನು ಇಟ್ಕೊಂಡು ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡಿದಾರಾ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಇವರು ಮನವಿ ಮಾಡ್ಕೊಳ್ತಾ ಇದ್ದಾರೆ, CM ಗಾರು ಮಾ ಬಿಡ್ಡನ್ನು ಕಾಪಾಡಂಡಿ ಅಂತ, ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ಹೇಳಿದ್ರಲ್ವಾ. ಪವನ್ ಕಲ್ಯಾಣ್ ಕೂಡ ಈಗ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಈ ತನಿಖೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೂಡ ಬಹಳ ರಿಕ್ವೆಸ್ಟ್ ಕೂಡ ಮನವಿ ಮಾಡ್ಕೊಳ್ತಾ ಇರೋದು, ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಆದರೆ ಈ ತಾಯಿ ಆರೋಪ ಮತ್ತು ಮಗುವಿನ ತಂದೆ ಗಣೇಶ್ ಕೊಟ್ಟಂಥ ದೂರಿನ ಅನ್ವಯ ಆ ಪೊಲೀಸ್ನವರು ಕುಟುಂಬದ ಆಪ್ತರು ಮತ್ತು ವ್ಯಾವಹಾರಿಕ ನಂಟೇನು ಹೊಂದಿದ್ರಲ್ವ ಅವರೆಲ್ಲರೂ ಕೂಡ ಕರೆದು ರಹಸ್ಯ ಸ್ಥಳದಲ್ಲಿ ತೀವ್ರ ವಿಚಾರಣೆ ನಡೆಸಿ ಅವರ CDR ಆಗಿರ್ಬೋದು, ಕಾಲ್ ಡೇಟಾ ರೆಕಾರ್ಡ್ಸ್ ಮತ್ತು ಸೈಬರ್ ಕ್ರೈಮ್ ಪೊಲೀಸ್ನವರು ಟವರ್ ಸಿಗ್ನಲ್ಗಳು, ಮೊಬೈಲ್ ಟವರ್ ಸಿಗ್ನಲ್ಸ್ಗಳು, ಅವರು ಫೋನ್ ಮಾಡಿರೋದು, ನಿರಂತರವಾದ ಸಂಪರ್ಕ ಯಾರ ಜೊತೆ ಇದ್ದಾರೆ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಆದರೆ ಇಡೀ ಆಂಧ್ರ ಪ್ರದೇಶವನ್ನೇ ಈ ಜ್ಞಾನೇಶ್ವರಿ ಅನ್ನೋ ಜಾನ್ವಿ ಮಗುವಿನ ನಿಗೂಢ ಸಾವು ಕಣ್ಣೀರಲ್ಲಿ ಮುಳುಗಿಸ್ಬಿಟ್ಟಿರೋದು ಅತ್ಯಂತ ರೋಮಾಂಚಕ ತಿರುವುಗಳನ್ನು ಪ್ರತಿದಿನ ತೆಗೆದುಕೊಳ್ತಾ ಇದೆ. ಕರುಳು ಹಿಂಡುವ ರಹಸ್ಯವಾಗೇ ಇದು ಉಳಿದು ಬಿಡ್ತಾ ಇದೆ. ಇಡೀ ಗ್ರಾಮ ಮತ್ತು ರಾಜ್ಯ ಆ ಮುಗ್ಧ ಮಗು ಜ್ಞಾನೇಶ್ವರಿ
ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಕೆಲವೊಬ್ಬರಿಗೆ ಈ ಕೇಸ್ನ ತುಂಬ ಅಪ್ಡೇಟ್ ಗೊತ್ತಿಲ್ಲದವ್ರಿಗೆ, ಹೊಸ ವೀಕ್ಷಕರಾಗಿದ್ದರೆ ಏನಾಯಿತು, ಆರಂಭದಲ್ಲಿ ಏನಾಯಿತು ಅನ್ನೋದು ತುಂಬ ಡೀಟೇಲ್ಡ್ ಬ್ರೀಫಾಗಿ ಹೇಳ್ಬಿಡ್ತೇನೆ ನೋಡಿ. CH ಅಗ್ರಹಾರದ ಸುಂಕಾರ ಗಣೇಶ್ ಮತ್ತು ಭವಾನಿ ದಂಪತಿಗೆ ಸೇರಿದಂಥ ಮಗು ಇದು. ಆ ದಂಪತಿಗಳಿಬ್ಬರು ಗ್ರಾಮದ ಹೊರವಲಯದಲ್ಲಿ ತಾಳೆ ಎಣ್ಣೆ ತೋಟದಲ್ಲಿ ಕಾವಲು ಕಾಯೋ ಕೆಲಸ ಮಾಡ್ತಾರೆ. ಜೂನ್ 6ನೇ ತಾರೀಕು ಬೆಳಗ್ಗೆ 11:30ಕ್ಕೆ ಜ್ಞಾನೇಶ್ವರಿ ಎಂಬ 2 ವರ್ಷದ ಮಗು ಬಾಲಕಿ ಮನೆ ಮುಂದೆ ಆಟ ಆಡ್ತಾ ಇರಬೇಕಾದ್ರೆ, ನೀನು ಇಲ್ಲೇ ಮುದ್ದಾಗಿ ಆಟ ಆಡ್ತಾ ಇರೋ ಅಂತೇಳಿ ಅವ್ರ ತಂದೆ ಮುದ್ದಾಡಿ ವಾಪಸ್ ತೋಟಕ್ಕೆ ಹೋಗ್ತಾರೆ. ಆದರೆ ತಂದೆ ಹೋಗೋದನ್ನೇ ಫಾಲೋ ಮಾಡ್ಕೊಂಡು ಹಿಂದೆ ವಾಪಸ್ ಇದು ಕೂಡ ಮಗು ಹೋಗ್ಬಿಡುತ್ತೆ. ಮಗುವಿನ ಜೊತೆ ನಾಯಿ ಕೂಡ ಹೋಗುತ್ತೆ. ತಂದೆ ತಿರುಗಿ ನೋಡೋದೇ ಇಲ್ಲ. ಅದಾದಮೇಲೆ ಎಲ್ಲೋಯ್ತು, ವಾಪಸ್ ಆಗಲೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರೋದು. ನಿಮಗೆ ತಂದೆ ವಾಪಸ್ ಮನೆಗೆ ಬಂದಮೇಲೆ ಮಗು ಎಲ್ಲಿ ಅಂತ ಕೇಳಿದ್ಮೇಲೆ ತುಂಬ ಅಚ್ಚರಿ ಮತ್ತು ಆಘಾತಕಾರಿಯಾದಂಥ ವಿಷಯಗಳು ಹೊರ ಬಂದಿರೋದು. ಒಂದು ಕಡೆ ನಾನು ಇನ್ನೊಂದು ಮಗು ಸ್ನಾನ ಮಾಡಿಸ್ತಾ ಇದ್ದೆ ಅಂತ ತಾಯಿ ಹೇಳಿದ್ದು, CCTV ನೋಡಿದ ಮೇಲೆ ತಂದೆಯನ್ನೇ ಹುಡುಕೊಂಡು ಬೆನ್ನ ಹಿಂದೆ ಬಂದಿದ್ದು, ನಾಯಿ ಕೂಡ 3 ದಿನಗಳ ನಂತರ ವಾಪಸ್ ಆಗಿದ್ದು, ಇದು ಎಲ್ಲವೂ ಕೂಡ ಅದಾದಮೇಲೆ ಆದಂಥ ಡೆವಲಪ್ಮೆಂಟ್ಸ್. ಆದರೆ ಬರೋಬ್ಬರಿ 9 ದಿನ ಆಯಿತು, ಒಂದು ಸಿಂಗಲ್ ಅಪ್ಡೇಟ್ ಸಿಗದೇ ಇದ್ದರೆ ಎಷ್ಟು ಅಚ್ಚರಿ ಅಂತ ಅನಿಸುತ್ತೆ ಈ ಕೇಸ್ನಲ್ಲಿ. ಇನ್ನೇನಾದರೂ ಅಪ್ಡೇಟ್ಸ್ಗಳಿದ್ರೆ ಖಂಡಿತ ನಾನು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಕಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೇನು ಅನಿಸುತ್ತೆ ಈ ಸ್ಟೋರಿ ಬಗ್ಗೆ? ಒಂದು ಸಿಂಗಲ್ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.